ಸಾಕ್ರಿ ಹತ್ರ ರಗ ಮಾರಿ ಏನ್ರಿ ಇದು ನರಹರಿ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ಇವರೊಬ್ರು ಗುಳ್ಳು ತಟ್ಟ ಅರ್ಥನೇ ಆಗಲ್ವಾ ಇವ್ರಿಗೆ? ಓದಕ್ಕೆ ಬರಲ್ಲ. ಅತ್ತೆ ಮಗ ಯಾರ್ ಜೊತೆ ಅಂತ ಬರ್ದಿದ್ದೀನಿ, ಅರ್ಥನೇ ಆಗಲ್ಲ ಇವ್ರಿಗೆ. ಇದೆಲ್ಲ ಏನೇನಾಗೋಯ್ತು. ಹೌದು ಲಡ್ಡೂನ, ಸಾಕ್ಷಾತ್ ತುಂಬಾ ಬೇಜಾರಾಗಿದ್ದಾರೆ. ಆ ಬಾಸ್ ತಾತ ಅವ್ರ ಮಗನ ಜೊತೆ ಸಾಕ್ಷಾತ್ ಮದ್ವೆ ಮಾಡಿಸ್ತಾರ. ಇನ್ನು ಕಣಿ ಕೇಳು, ಸಾಕ್ಷಿಯತ್ತೆನ ಅವ್ರ ಮನೆ ಸೊಸೆ ಮಾಡ್ಕೊಳಕ್ಕೆ ನಿಂಗೆ ಎಕ್ಸ್ಚೇಂಜ್ ಮಾಡಿದ್ದು. ಮೊದಲೇ ನನ್ಗ ಬಾಸ್ ಮುಖದ ಕಂಡ್ರೆ ಉರಿತಿತ್ತು, ಈಗ ನೋಡಿದ್ರೆ ನೀನ್ ನನ್ ಮಂಗಾನೆ ಮಾಡ್ಬಿಟ್ಟೆ. ದೊಡ್ಡ ಫೂಲ್ ನೀನು. ನಾನ್ ದೊಡ್ಡ ಫೂಲಾ? ಮತ್ತಿನ್ನೇನು, ನೆಟ್ಟಕ್ ಬರೆಯಕ್ ಬರಲ್ಲ ಅಂದ್ರೆ ಸುಮ್ಮನಿರ್ಬೇಕು ತಾನೆ. ಅದ್ರ ಬದಲು ಏನೇನೋ ಬರೆಯಕ್ ಯಾಕೆ ಹೋಗ್ಬೇಕು? ಏನಂದ್ರೆ ನನಗೆ ಬರೆಯಕ್ ಬರಲ್ಲ ಅಂತ್ಯಾ? ಚೆನ್ನಾಗಿ ಬರ್ದಿದ್ದೆ. ಆ ಬಾಸ್ ಎಲ್ರ ಮುಂದೆನು ಓದಿ ನನ್ನ ಮಕ್ಕಕ್ಕೆ ಮಂಗಳಾರತಿ ಮಾಡ್ಲಿಲ್ವಾ? ನಾನು ಚಿಕ್ಕವಳಲ್ವಾ, ಅದಕ್ಕೆ ಸ್ವಲ್ಪ ಏನೋ ತಪ್ಪಾಗಿರ್ಬೇಕು. ಅದಕ್ಕೆ ನನ್ನ ಫೂಲ್ ಅಂತ ಬೈತ್ಯಾ? ಇರು, ಇನ್ನು ಬರೀತೀನಿ. ಅಂದ್ರೆ ನನ್ನ ಮಾತು ಯಾರಿಗೂ ಕೇಳಲ್ವಲ್ಲ, ಅದಕ್ಕೆ ಬರ್ದು ಎಲ್ಲರಿಗೂ ತೋರಿಸ್ತೀನಿ. ಅಂಜಲಿ, ನೀನ್ ಸುಮ್ನಿರಮ್ಮ, ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ನಂಗೆ ತಿಥಿ ಮಾಡ್ಬಿಡ್ತಾರೆ. ಮಾಡ್ಲಿ ಬಿಡು, ನನಗೆ ಬರೆಯಕ್ ಬರಲ್ಲ ಅಂತ್ಯಾ? ತಪ್ಪಾಯ್ತಮ್ಮ, ಇನ್ಮೇಲ್ದ ಯಾವತ್ತೂ ಹಿಂಗನ್ನಲ್ಲ. ಗಣೇಶನ್ ಭಕ್ತೆ ಸಖತ್ತಾಗಿ ಬರೀತೀಯ ನೀನು. ಅದಕ್ಕೆ ಇಷ್ಟೊಂದು ಸಿಟ್ಟ? ನೀ ನನ್ನ ಬೆಸ್ಟ್ ಫ್ರೆಂಡ್. ಪೂಜೆ ಹೊಡೆಯೋದಕ್ಕೆಲ್ಲ ಬರ್ಬೇಡ, ನಾನು ನಿನ್ನ ಜೊತೆ ಮಾತಾಡಲ್ಲ. ಡಬಲ್ ಟು. ಏ ಅಂಜಲಿ, ನಿಂತ್ಕೊ, ಎಲ್ಲಿಗೆ ಹೋಗ್ತಿದ್ಯಾ? ಛೇ, ಬಾಸ್ ಮನೆಯವ್ರು ಬೇರೆ ಮನೇಲೇ ಇದ್ದಾರ. ಇವಳು ಸಿಟ್ಟು ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲ. ಮಿಸ್ಟರ್ ನರಹರಿ, ನಾವಿನ್ ಬರ್ತೀವಪ್ಪ. ಹಾಗೆ ಆಗಲಿ ಸರ್. ನಿಮ್ಮ ತಂಗಿ ನಮ್ಮ ಕಮಲ್ನ ಒಪ್ಕೋತಾಳೋ ಇಲ್ವೋ ಅಂತ ಒಂದು ಸಣ್ಣ ಡೌಟ್ ಇತ್ತು, ಈಗ ಅದು ಕ್ಲಿಯರ್ ಆಯಿತು. ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರ್ತೀವಿ. ಎಂಗೇಜ್ಮೆಂಟ್ ಶಾಸ್ತ್ರನೇ ಆಗೋಗಿದೆಯಲ್ಲ, ಇನ್ನೇನು ಮದುವೆ ತಯಾರಿ ಮಾಡ್ಕೊಳ್ಳೋದು ಒಂದೇ ಬಾಕಿ. ನೀವು ಅಷ್ಟು ಹೇಳಿದ್ಮೇಲೆ ನಮ್ಗೆ ಇನ್ನೇನಿದೆ ಸರ್. ಹಾಗಾದರೆ ನಾವು ಮದುವೆ ತಯಾರಿ ಎಲ್ಲ ಶುರು ಮಾಡ್ಕೋಬೋದಲ್ವಾ? ಪಕ್ಕ ಕನ್ಫರ್ಮ್. ಇನ್ನು ನಮ್ಮ ಮನೆಗೆ ಸೊಸೆನ ತುಂಬಿಸ್ಕೊಡೋದು ಅಷ್ಟೇ ಬಾಕಿ. ಹೌದು ರೀ, ನಮ್ಮ ಮನೆ ಬೆಳಗೋ ದೀಪನ ಆದಷ್ಟು ಬೇಗ ನಮ್ಮನೆ ತುಂಬಿಸ್ಕೋಬೇಕು. ನಾವು ಬರ್ತೀವಿ. ಬೆಳಕಂತೆ ಬೆಳಕು. ಅತ್ತ ಟ್ಯೂಬ್ಲೈಟಾ? ಹಿಂಗೆ ಬೆಳಕಬೇಕು ಅಂದ ಟಾರ್ಚ್ ತಗೊಳ್ಳಿ. ಅತ್ತ ಬೇಕಂತ ಇವರಿಗೆ ಅಲ್ವಾ ಅಂಕಲ್? ಅಷ್ಟು ತುಂಬಾ ಬಡವರು, ಒಂದು ಟ್ಯೂಬ್ಲೈಟ್ ತಗೊಳಕ್ಕಾಗಲ್ಲ. ಥ್ಯಾಂಕ್ ಯು. ದೇವ್ರೇ, ಎಲ್ಲ ಕಾರ್ಯಗಳು ಹೂವೆತ್ತದಾಗೆ ಸಲೀಸಾಗಿ ನಡೆದೋಯ್ತು. ಯಾವ ವಿಘ್ನನೂ ಬರಲಿಲ್ಲ. ಮುಂದೇನು ಹೀಗೆ ಎಲ್ಲ ಕಾರ್ಯಗಳು ಸಲೀಸಾಗಿ ನಡೆಸ್ಕೊಡಪ್ಪ, ಸಲೀಸಾಗಿ. ಹೌದೌದು, ಅದಕ್ಕೆ ಎಲ್ಲ ಸಿದ್ಧತೆಗಳು ಬೇಗ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಹೆಣ್ಣಿನ ಕಡೆಯವರು. ಅತ್ತೆ ಮದುವೆ ಮಾಡಕ್ ಬಿಟ್ಬಿಡ್ತೀನ? ಅದ್ಯಾಕೆ ಮಾಡ್ತೀರಾ? ಮಾಡಿ, ನಾನು ನೋಡೇ ಬಿಡ್ತೀನಿ. ಸಾಕ್ಷಿ, ಅಳ್ಬೇಡಮ್ಮ. ನೀನು ಈ ಮನೆ ಮಗಳು. ನೀನು ಕಣ್ಣೀರು ಹಾಕಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅಳ್ಬೇಡ ಸಾಕ್ಷಿ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ ಅತ್ಗೆ? ಏನು ನಡಿಬಾರ್ದಿತ್ತು ಅದೇ ನಡೆದೋಯ್ತು. ನನ್ನ ಜೀವನಕ್ಕಿಂತ ನನ್ನ ಕೆಲಸನೇ ಮುಖ್ಯ ಆಗೋಯ್ತಲ್ವಾ ನಿಮಗೆ? ನನ್ನ ಕೆಲಸಕ್ಕೋಸ್ಕರ ನನ್ನ ಜೀವನನೇ ಪಣಕ್ಕಿಟ್ಬಿಟ್ರಿ ಅಲ್ವಾ? ಹಾ, ಕೇಳಿ ಅತ್ತೆ, ಬಾಸ್ ಮಗನ ಮದುವೆ ಆಗಲ್ಲ ಅಂತ ಹೇಳ್ಬೇಕಿತ್ತು. ಹಾಂ, ಆ ನಿಮ್ಮ ಬಾಸ್ಗೆ ಮುಖದ ಮೇಲೆ ಹೊಡೆದಾಗ ಹೇಳೋಣ ಅಂತಿದ್ದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಆದರೆ ಆ ಸ್ವಾತಂತ್ರ್ಯನೂ ಎಲ್ಲಿತ್ತು ಅದಕ್ಕೆ ನನಗೆ? ಅಣ್ಣನ ಕೆಲಸ ಹೋದರೆ ಈ ಮನೆ ಗತಿ ಏನು? ಈ ಮನೇನ ಯಾರು ಮ್ಯಾನೇಜ್ ಮಾಡ್ತಾರೆ? ಪಾಪ ಅಂಕಿತನ ಗತಿ ಏನು? ತಂಗಿ ಸರಿ ಇಲ್ಲ ಅಂತ ಮಗಳಿಗೂ ಸಂಬಂಧ ಬರದೇ ಹೋದರೆ? ಇದನ್ನೆಲ್ಲ ಯೋಚನೆ ಮಾಡಿನೇ ಸುಮ್ಮನೆ ಬಲಿಪಶು ಥರ ಕೂತಿದ್ದೆ. ಎಷ್ಟು ಒಳ್ಳೆಯವರು, ಎಲ್ಲರಿಗೂ ಒಳ್ಳೇದು ಮಾಡ್ತೀರಾ, ಅದೇ ನಿಮ್ಗೆ ಯಾರು ಒಳ್ಳೇದು ಮಾಡಲ್ಲ. ನೋಡಿದ್ಯಾ ವಾಸಂತಿ, ನನ್ನ ತಂಗಿ ಎಷ್ಟು ದೊಡ್ಡೋಳಾಗ್ಬಿಡಿದಾಳೆ ಅಂತ?
ನಮಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡಿದಾಳೆ, ನನ್ನ ಕೆಲಸನೂ ಉಳಿಸ್ಕೊಟ್ಬಿಟ್ಟಿದ್ದಾಳೆ. ದ ಗ್ರೇಟ್ ಸಿಸ್ಟರ್. ಅಣ್ಣ, ಈ ಸರ್ಟಿಫಿಕೇಟ್ ಎಲ್ಲ ನನಗೇನೂ ಬೇಕಾಗಿಲ್ಲ. ನೀವೆಲ್ಲರೂ ಸೇರಿ ನನ್ನ ಲೈಫ್ನ ಹಾಳು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಜ್ಞಾಪಕ ಇರಲಿ. ಅಲ್ಲ ಅಣ್ಣ, ನನಗೆ ನಿಮ್ಮ ಮೇಲಿರೋಷ್ಟು ಕನ್ಸರ್ನ್ ಕೂಡ ನಿಮಗೆ ಯಾಕೆ ನನ್ನ ಮೇಲಿಲ್ಲ? ಕರೆಕ್ಟಾಗಿ ಕೇಳಿದೆ ಅತ್ತೆ. ಏನೆಲ್ಲ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಉತ್ತರ ಹೇಳಿ. ಸಾಕ್ಷಿ, ಅದು ಹಾಗಲ್ಲಮ್ಮ. ನೀನಿನ್ನೂ ಚಿಕ್ಕವಳು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿರ್ಧಾರ ಮಾಡಕ್ಕೆ ನಿನ್ಗಿನ್ನೂ ಬರಲ್ಲ. ನಿನ್ನ ಒಳ್ಳೇದಕ್ಕೋಸ್ಕರ ನಾವಿದೆಲ್ಲ ಮಾಡ್ತಿರೋದು. ಮುಂದೆ ನಿನಗೆ ಅರ್ಥ ಆಗುತ್ತೆ ಸಾಕ್ಷಿ. ಒಳ್ಳೇದಂತೆ ಒಳ್ಳೇದು ಎಲ್ಲ ಹಾಳಾಗುತ್ತೆ. ಒಳ್ಳೇದಾಗಿದ್ದಿದೆ ಸಾಕ್ಷಿಯತನ್ನ ಯಾಕೆ ಕಾಯಿಸ್ತಾ ಇದ್ರಿ? ನಾನಂತ್ರೆ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಎಲ್ಲ ಇರ್ತಾ ಇದ್ರು ಗೊತ್ತಾ? ಆದ್ರೆ ಪಾಪ ಅತ್ತೆ ಅಳ್ತಾ ಕೂತ್ರೆ ನೀವೆಲ್ಲ ಸುಮ್ಮನೆ ನೋಡ್ತಾನೆ ಇದ್ದೀರಾ. ಮೋಸ್ಟ್ಲಿ ಅತ್ತೆ ಬಗ್ಗೆ ನಿಮ್ಮ ಪ್ರೀತಿನೇ ಅಲ್ಲ, ಅತ್ತೆನ ಮನೆ ಬಿಟ್ಟು ವರ್ಷಕ್ಕೆ ಪ್ಲಾನ್ ಮಾಡಿದ್ದೀರಾ ಅನ್ಸುತ್ತೆ. ನೀನು ಹೇಳ್ತಾ ಇರೋದೇನು? ನಮ್ಗೆ ಯಾರಿಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಾನೆ? ಪ್ರೀತಿ ಇರೋ ಹೊತ್ತಿಗೆ ಇಷ್ಟೆಲ್ಲ ಮಾಡ್ತಾ ಇರೋದು. ಸ್ವಾರ್ಥಿ ಆಗಿದ್ರೆ ನಾನು ಹೆಂಡತಿ ಮಗುನ ಕರ್ಕೊಂಡು ಎಲ್ಲೋ ಹೊಟ್ಟೋಗ್ತಾ ಇದ್ದೆ. ಆದರೆ ಹಾಗೆ ಮಾಡಲಿಲ್ಲ. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾಡಿದ್ವಿ. ನನಗೆ ನನ್ನ ಕೆಲಸ ಮುಖ್ಯ ಅಲ್ಲಮ್ಮ, ನಿನ್ನ ಭವಿಷ್ಯ, ಫ್ಯೂಚರ್ ಸೆಕ್ಯೂರ್ಡ್ ಆಗಲಿ ಅಂತ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ. ಆದರೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಒಂದಲ್ಲ ಒಂದು ದಿವಸ ನಾವು ತಗೊಂಡಿರೋ ನಿರ್ಧಾರ ಸರಿ ಅಂತ ನಿನಗೆ ಗೊತ್ತಾಗುತ್ತೆ. ಹ್ಞೂ, ಇಲ್ಲಿ ನನ್ನ ಮದುವೆಗಿಂತ ಅಣ್ಣನ ಕೆಲಸನೇ ಮುಖ್ಯ. ಇದೊಂಥರ ಕೊಟ್ಟು ತಗೊಳ್ಳೋ ಬಿಸ್ನೆಸ್ಸು. ಅಣ್ಣನ ಬಾಸು ಕೆಲಸ ಕೊಡ್ತಾರೆ, ಅದಕ್ಕೆ ಅಣ್ಣ ನಿರ್ಜೀವ ಬೊಂಬೆ ಥರ ನನ್ನನ್ನು ಅವ್ರ ಮಗಂಗೆ ಮಾರ್ತಾರೆ. ಇಲ್ಲಿ ನನ್ನ ಭಾವನೆಗಳಿಗೆ ಏನು ಬೆಲೆ ಇದೆ ಹೇಳಿ? ಈಗ ಇವಳಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಮದುವೆ ಆಗಿ ಸಂಸಾರ ಮಾಡಿದ್ಮೇಲೆ ಕಷ್ಟ ಸುಖ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಪ್ರೀತಿ ಪ್ರೇಮ ಎಲ್ಲ ಎಷ್ಟು ಬಾಲಿಶವಾದದ್ದು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಒಂಟಿಯಾಗಿರಕ್ಕೆ ಬಿಟ್ಬಿಡಿ, ಅವಳೇ ಸರಿ ಹೋಗ್ತಾಳೆ. ಸಾಕ್ಷಿ, ಅತ್ತು ಕರೆದು ಮನ್ಸು ಕೆಡಿಸ್ಕೋಬೇಡ. ಮನ್ಸನ್ನು ಗಟ್ಟಿ ಮಾಡ್ಕೋ. ಈ ಮನ್ಸು ಅಂದ್ರೆ ಬೆಣ್ಣೆ ತರ ಇರುತ್ತಾ? ಗಟ್ಟಿ ಮಾಡ್ಕೊಳೋದು ಅಂದ್ರೆ ರೊಟ್ಟಿ ಮಾಡ್ಕೊಳೋದಾ? ಈ ಮನ್ಸು ಅಂದ್ರೆ ಏನು? ಕಣ್ಣು, ಮೂಗು, ಬಾಯಿ, ಕಿವಿ, ತಲೆ ಎಲ್ಲ ಗೊತ್ತು. ಮನ್ಸಲ್ಲಿರುತ್ತೆ. ಯಾರು ಬೈದ್ರೆ ಅಳ್ತಾರೆ ಅಂತ ಮಾತ್ರ ಗೊತ್ತು. ಮತ್ತೆ ನಿಂಗಿನ್ನೂ ಅಳು ಬರ್ತಾ ಇದ್ಯಾ? ಇಲ್ಲ, ನಾನು ಅಳಲ್ಲ. ಏನೇ ಆದರೂ ಅಳಲ್ಲ. ನನ್ನಿಂದ ತಾನೇ ಈ ಸಮಸ್ಯೆ ಎಲ್ಲ. ನಾನೇ ಇಲ್ಲ ಅಂದರೆ ಸಮಸ್ಯೆನೇ ಇರಲ್ಲ. ಇರಲ್ಲ ಅಂದ್ರೆ ನಾನು ಎಲ್ಲ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಿ. ನೀನು ಮತ್ತೆ ಮನೆ ಬಿಟ್ಟು ಹೋಗ್ತೀರಾ? ಇಲ್ಲಪ್ಪ, ನಾನು ಮನೆ ಬಿಟ್ಟು ಹೋಗದೆ ಇರೋಂಗೆ ನೋಡ್ಕೊಂತೀನಿ. ಮೊದಲು ಲಡ್ಡು ನಂಗೆ ವಿಷಯ ಹೇಳ್ಬೇಕು. ಲಡ್ಡು ಅಣ್ಣ, ಲಡ್ಡು ಅಣ್ಣ.
ಈ ಚೀಟಿ ನೀನು ಬರ್ದಿಲ್ಲ ಅಂದರೆ ಇನ್ನಾರ ಬರೋದಕ್ಕೆ ಸಾಧ್ಯ? ಹೌದು, ನಿನ್ ತರ ತಪ್ಪ ಕನ್ನಡ ಬರೆಯೋ ಚಿಕ್ಕ ಮಕ್ಕಳು ನಮ್ಮನೇಲಿ ಯಾರಿದ್ದಾರೆ? ಅಯ್ಯೋ ಲಡ್ಡು ಅಣ್ಣ ಹಂಗೆ ಯಾಕೆ ಬೈತೀರಾ? ಈ ಮನೆ ನಾನೇ ಪುಟ್ಟ ಹುಡುಗಿ ಅಲ್ವಾ, ಅದಕ್ಕೆ ನಾನೇ ಚೀಟಿಲ್ ಬರ್ದೆ. ಅಮ್ಮ ಅವ್ನು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ, ನಾನು ಅಷ್ಟೊಂದು ತಪ್ಪು ಬರಿತೀನಾ? ಚೀಟಿ ಇವನೇ ಬರ್ದಿದ್ದು ಅಂತ ಹೇಗೆ ಹೇಳ್ತೀರಾ? ನನ್ನ ಹತ್ರ ಸಾಕ್ಷಿ ಇದೆ. ನೋಡು, ಇದು ನೋಟ್ಬುಕ್, ಇದರಿಂದಾನೇ ಹರಿದಿರೋದು. ಇವನನ್ನೇನು ಕಡಿಮೆ ಅನ್ಕೋಬೇಡ. ಏಯ್ ಲಡ್ಡು, ಏನೋ ಬರ್ದಿದ್ಯಾ ಓಕೆ, ಆದ್ರೆ ಇಷ್ಟೊಂದು ತಪ್ಪು ಬರೆಯೋದಾ? ನಾನು ಸ್ಕೂಲಿಗೆ ಕಳ್ಸಿದ್ ಯಾಕೆ? ಇಲ್ಲಪ್ಪ, ನನಗೆ ಪೇಜು ಹೊರದಿಲ್ಲ, ಚೀಟಿನೂ ಬರ್ದಿಲ್ಲ. ಅಯ್ಯೋ ಅದು ನಾನೇ ಬರ್ದು ಹರಿದಾಕಿದ್ದು ಅಂತ ಒಪ್ಕೊಂತಿದ್ದೀನಲ್ಲ. ಲಡ್ಡು ನಿಜ ಹೇಳು, ಏನ್ ಅನ್ಕೊಂಡ್ ಬರ್ದಿದ್ ನೀನು? ಏನೋ ಇದು? ಸಾಕರಿ ಅತ್ರೆ ರಘು ಮಾರಿ, ಏನೋ ಇದು? ಅಯ್ಯೋ ಅಷ್ಟು ಗೊತ್ತಾಗ್ತಿಲ್ವಾ? ಹಾಗಂದ್ರೆ ಸಾಕ್ಷಿ ಅತ್ತೆ ರಘು ಅಂಕಲ್ ಮದ್ವೆ ಆಗ್ತಾರೆ ಅಂತ. ಸಿಂಧು, ಗೊತ್ತಾಯ್ತು. ಸಾಕ್ಷಿ ಅತ್ತೆ ರಘು ಮ್ಯಾರಿ ಅಂತ. ಏನ್ ಹೇಳ್ತಿದ್ದೀರಿ ನೀವು? ನಿಜಾನೇ ಹೇಳ್ತಿರೋದು. ನಾನು ಗೆಸ್ ಮಾಡ್ತಿರೋದು ಸರಿ ತಾನೆ? ಅಂದ್ರೆ ಬಾಸ್ ಮನೆಯವ್ರಿಗೆ ರಘು ವಿಷಯ ಹೇಳಬೇಕು ಅಂತ ಈ ಚೀಟಿನಲ್ಲಿ ಬರ್ದಿದ್ಯಾ ಅಲ್ವಾ? ಅಪ್ಪ ದೇವ್ರು ದೊಡ್ಡವನು, ಇವನು ತಪ್ಪಾಗಿ ಬರ್ದಿದ್ದೆ ಒಳ್ಳೇದಾಯ್ತು. ಸಾಕ್ಷಿ ಅತ್ತೆ ರಘು ಮ್ಯಾರಿ ಅಂತ ಇವನು ಕರೆಕ್ಟಾಗಿ ಬರ್ದಿದ್ರೆ ಈ ಸಂಬಂಧನು ಹಾಳಾಗೋಗ್ತಿತ್ತು. ನಿನಗೆ ಅಣ್ಣ ಕೊಡೋ ಪನಿಷ್ಮೆಂಟೇ ಸರಿ. ಹೇಳ್ತೀವಿ ನಾಲ್ಕು ಬಿಡ್ಲು. ರೀ, ಜೋರಾಗಿ ಕೂಗಾಡ್ಬೇಡಿ, ಭಾವನವ್ರಿಗೆ ಗೊತ್ತಾದ್ರೆ ಮತ್ತೆ ಅಪ್ಸೆಟ್ ಆಗ್ತಾರೆ. ಮೊದಲು ಒಳಗೆ ನಡೀರಿ. ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಡಿ ರೂಮ್ ಒಳಗೆ. 10 ಪೇಜ್ ಹ್ಯಾಂಡ್ ರೈಟಿಂಗ್ ನನ್ನ ಎದುರಿಗೆ ಬರಿಬೇಕು. ಅಮ್ಮ ಅಮ್ಮ, ಎಲ್ಲ ಹೋಮ್ವರ್ಕ್ ನೀನೇ ಬರೀತಿಯಲ್ಲ, ಇದನ್ನು ನೀನೇ ಬರ್ದು ಬಿಡು. ಏಯ್ ಕತೆ, ಅಮ್ಮನ ಹತ್ರ ಬರೆಸ್ತಾನಂತೆ. ನಾನು ನಿನ್ನ ಎದುರಿಗೆ ಕೂತಿರ್ತೀನಿ, ನನ್ನ ಎದುರಿಗೆ 10 ಪೇಜ್ ಬರಿಬೇಕು. ನಡಿ ನಡಿಯ ನಡಿ ನಡಿಯ ನಡಿಯ. ಇವತ್ತು ಬಾ. ಅಯ್ಯೋ ಬಿಡಿ ಇದ್ರೆ ಆಮೇಲೆ ಹೇಳ್ತೀನಿ. ನಡಿ. ಅಯ್ಯೋ ಬಿಡಿಯಪ್ಪ. ಅಯ್ಯಯ್ಯೋ ಲಡ್ಡು ನಾನು ಹೇಳ್ಕೊಂಡು ಹೊಟ್ಟ ಬಿಡ್ಲಲ್ಲಪ್ಪ. ನಾನು ಸಾಕ್ಷಿ ಅತ್ತನೊಬ್ಳು ಹೇಗೆ ನೋಡ್ಕೊಳ್ಳಿ? ಪಾಪ ಸಾಕ್ಷತೆ ಊಟನೂ ಮಾಡಿಲ್ಲ, ಇನ್ನೂ ಬಾಗ್ಲಾಕೊಂಡೇ ಇದ್ದಾರೆ. ಅವತ್ತಿನ ಥರ ಎಲ್ಲರೂ ಮಲಗ ಮೇಲೆ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾರ. ಮನೆ ಬಿಟ್ಟು ಹೋಗಕ್ಕೆ ನಾನು ಬಿಟ್ಬಿಡ್ತೀನ? ಅವತ್ತಿನ ಥರ ಇಲ್ಲೇ ಕಾಯ್ತಾ ಕೂತಿರ್ತೀನಿ. ಅಯ್ಯಯ್ಯೋ ನಾನು ಎಂಥ ಪೆದ್ದಿ, ನಾನು ಯಾರ ಕಣ್ಣಿಗೂ ಕಾಣಿಸಲ್ವಲ್ಲ. ಅತ್ತೆ ರೂಮಿಗೆ ಹೋಗಿ ಏನು ಮಾಡ್ತಿದ್ದಾರೆ ಅಂತ ನೋಡ್ಬೋದಲ್ವಾ? ಒಂದು ನಿಮಿಷ ಅತ್ತೆ, ನಾನು ನಿಮ್ಮ ರೂಮ್ಗೆ ಬರ್ತೀನಿ. ನಿಮ್ಮ ಮನೆಯವರು ಬೇರೆ ಹುಡುಗನ ಹುಡುಕಿ ಅವನೇ ಮದುವೆಗುವಂತ ಒತ್ತಾಯ ಮಾಡಿದ್ರ? ಅಂಥ ಪರಿಸ್ಥಿತಿ ಬಂದರೆ ಅವ್ರನ್ನೆಲ್ಲರನ್ನೂ ಬಿಟ್ಟು ಬಂದ್ಬಿಡ್ತೀನಿ. ನಿನ್ನ ಬಿಟ್ಟು ಬದುಕೋ ಯೋಚನೆನೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಣೋ. ಪ್ಲೀಸ್
ನಿನ್ನ ಮರೆತು ಬಿಡು ಅಂತ ಮಾತ್ರ ಹೇಳಬೇಡ ರಘು. ನಮ್ಮಿಬ್ರನ್ನ ಇವ್ರು ಒಟ್ಟಿಗೆ ಬಾಳೋದಕ್ಕೆ ಬಿಡೋದಿಲ್ಲ ಕಣೋ. ಮನಸ್ಸು, ಪ್ರೀತಿ ಎಲ್ಲ ನಿನಗೆ ಅರ್ಪಣೆ ಮಾಡಿಕೊಂಡು ಬೇರೆ ಯಾರ್ದೋ ಹೆಂಡತಿಯಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನನಗೆ ಉಳಿದಿರೋದು ಒಂದೇ ದಾರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ನ ಮದುವೆ ಆಗಿ ಬಾಳು ಅದೃಷ್ಟ ನನಗಿರಲಿಲ್ಲ. ನನ್ನ ಮರೆತು ಸುಖವಾಗಿರು. ನಿನಗೆ ಒಳ್ಳೆಯದಾಗಲಿ. ಅತ್ತೆ ಬಾಗ್ಲು ತೆಗೀರಿ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ಮಾಡ್ತಾ ಇದ್ದೀರಾ? ಏನಿದು ಅತ್ತೆ ನಿದ್ದೆ ಮಾಡ್ಬಿಟ್ರ? ಏನು ಮಾತಾಡ್ತಾನೆ ಅಲ್ಲ. ಇರು ಒಂದೇ ನಿಮಿಷ ನೋಡ್ಕೊಂಡ್ಬರ್ತೀನಿ. ಅಯ್ಯೋ ಅತ್ತೆ, ಸೀರೆನ ಕತ್ತಿಗೆ ಹಾಕೊಂತ ಇದ್ದೀರಾ? ಅದೇನ್ ಟೈ ಅನ್ಕೊಂಡ್ರ? ನನಗೆ ಜೀವನದ ಎಲ್ಲ ಜಂಜಾಟಗಳಿಂದ ಮುಕ್ತಿ ಸಿಕ್ಕಿದೆ. ನಾನು ಸತ್ತು ಹೋಗ್ತೀನಿ. ಗುಡ್ ಬೈ ರಘು. ಅಯ್ಯಯ್ಯೋ, ಸಾಯ್ತಿದ್ದೀರಾ ಅತ್ತೆ? ಬೇಡ ಅತ್ತೆ, ನನ್ನ ಮಾತು ಕೇಳಿ, ಇಲ್ಲಿ ನೋಡಿ ಅತ್ತೆ. ಅಯ್ಯೋ ಬೇಡ ಅತ್ತೆ, ಸಾಯ್ಬೇಡಿ. ಬಾಗ್ಲು ಬೇರೆ ಹಾಕಿದ್ದಾರೆ, ಒಳಗೆ ಹೇಗೆ ಹೋಗ್ಲಿ? ನನ್ನ ಮಾತು ಬೇರೆ ಕೇಳಿಸಲ್ಲ ಅತ್ತೆಗೆ. ಈಗ ಏನ್ ಮಾಡೋದು? ಸುಮ್ಮನಿದ್ರೆ ಅತ್ತೆ ಸತ್ತೋಗ್ತಾರೆ. ಏನಾರು ಮಾಡಲೇಬೇಕು. ಅದನ್ನ ಪುಟ್ಟೋಳಲ್ವಾ, ಅಷ್ಟೊಂದು ಶಕ್ತಿ ಇಲ್ಲ. ಈ ಬಾಗಿಲನ್ನ ಹೊಡೆದು ಒಳಗೆ ಹೋಗ್ಲೇಬೇಕು. ಮುಂಚೆ ನನಗೆ ಎಷ್ಟೊಂದು ಶಕ್ತಿ ಇತ್ತು. ಕಾರು ಸೋಫಾ ತಳ್ಳಿದ ತಕ್ಷಣ ಎಲ್ಲ ಮುಳಕ್ ಹೊರಟೋಯ್ತು. ಆದರೆ ತಿಳಿದ್ರೆ ಹೋಗ್ತಾನೆ ಇಲ್ವಲ್ಲಪ್ಪ. ಏನು ಮಾಡೋದೀಗ? ಅಯ್ಯಯ್ಯೋ, ಸಾಯ್ತಾ ಇದ್ದೀರಾ? ಬೇಡ ಅತ್ತೆ, ಸಾಯ್ಬೇಡಿ. ಬೇಡ ಬೇಡ. ಗಣೇಶ, ಏನಪ್ಪ ಮಾಡೋದೀಗ? ಹುಟ್ಟಪ್ಪ, ಪ್ಲೀಸ್ ಗಣೇಶ. ಇದೇನಿದು? ಡೋರ್ ಲಾಕ್ ಇದೆ. ಒಳಗೆ ಹೇಗೆ ಬಂದ್ಬಿಟ್ಟೆ? ಅತ್ತೆ, ಇಲ್ಲಿ ನೋಡಿ, ನಾನು ಹೊಸ ಮ್ಯಾಜಿಕ್ ಕಲ್ತ್ಕೊಂಡಿದ್ದೀನಿ. ಅಯ್ಯೋ, ನಾನು ಮ್ಯಾಜಿಕ್ ನೋಡಿ ಫ್ಯಾನ್ ಯಾಕೆ ನೋಡ್ತಾ ಇದ್ದೀರಾ? ನೀವು ಯಾವತ್ತು ಫ್ಯಾನ್ ನೋಡಿಲ್ವಾ? ಅತ್ತೆ, ನಾನು
ಧುಮಕ್ಕಂತ ಕೆಳಗ್ ಬಿದ್ಬಿಡ್ತೀರಾ